ವಿಶೇಷವಾದಂಥ ಕಾರ್ಯಕ್ರಮ. 15 ವರ್ಷಗಳ ಹಿಂದೆ ಸ್ಥಾಪನೆಯಾದಂಥ ಸಂಗೀತ ವಿಶ್ವವಿದ್ಯಾಲಯ ಅಂದು ಒಂದು ಚಿಕ್ಕದಾದ ಕಟ್ಟಡದಲ್ಲಿ ಪ್ರಾರಂಭ ಆದರೂ ಇವತ್ತಿಗೆ ತನ್ನದೇ ಆದ ಆಯಾಮದಲ್ಲಿ ಬೆಳೆದು ನಿಂತು ಸುಂದರ ಸ್ವಚ್ಛ ನಗರ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಮೈಸೂರು. ಈ ಮೈಸೂರಿನಲ್ಲಿರುವಂತಹ ಪ್ರತಿಯೊಂದು ರಸ್ತೆ, ಗಲ್ಲಿ, ಮೊಹಲ್ಲಾಗಳಿಗೆ ಅದರದೇ ಆದಂಥ ಇತಿಹಾಸ, ವಿಶೇಷತೆ ಇದೆ. ಅದೆಲ್ಲವನ್ನ ಪರ್ಯಟನೆಯನ್ನ ಮಾಡಿ, ಸಂಶೋಧನೆ ಮಾಡಿ ಪುಸ್ತಕವನ್ನ ಬರೆದಿದ್ದಾರೆ. ಅದರ ಜೊತೆಗೆ ನಮ್ಮ ಭಾರತದ ವೀರ ಸೇನಾನಿಗಳನ್ನ ಮತ್ತೆ ನೆನಪಿಸಿ ಹೆಮ್ಮೆ ಪಡುವಂತಹ ಸಿಂಧೂರ, ಹೀಗೆ 3 ಪುಸ್ತಕಗಳ ಲೋಕಾರ್ಪಣೆ ಇವತ್ತು ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ವೇದಿಕೆ ಮೇಲಿರುವಂತಹ ಪೂಜ್ಯ ಶ್ರೀಗಳನ್ನು, ಮಾನ್ಯ ಅತಿಥಿ ವರೇಣ್ಯರನ್ನ ಹಾಗೆ ಎಲ್ಲ ಸಭಾಸದರನ್ನ ಇದೀಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಶ್ರೀಯುತ ನಾಗರಾಜ್ ನವಿಮನೆಯವರು, ಮುಖ್ಯ ವರದಿಗಾರರು, ವಿಜಯ ಕರ್ನಾಟಕ ಪತ್ರಿಕೆ. ಕರ್ನಾಟಕ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿವಿಯ ಕುಲಸಚಿವರಾದಂತಹ ಪ್ರೊಫೆಸರ್ NG ಮಂಜುನಾಥ್ ಸರ್ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತೀನಿ. ಸುತ್ತೂರು ವೀರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳಿಗೆ ಈ ಕಾರ್ಯಕ್ರಮಕ್ಕೆ ನಾನು ತುಂಬ ರೀತಿಯ ಸ್ವಾಗತವನ್ನು ಕೋರ್ತೇನೆ. ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲು ಆಗಮಿಸಿರುವಂತಹ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಟಕೋಟೆ ಸರ್ಗೂ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಸಿಂಧೂರ ಕೃತಿಯ ಬಿಡುಗಡೆಗೆ ಆಗಮಿಸಿರುವಂತಹ ಮಹಾವೀರ ಚಕ್ರ ಪುರಸ್ಕೃತ ವೀರ ಸೇನಾನಿ ಲೆಫ್ಟಿನೆಂಟ್ ಕರ್ನಲ್ TS ಗಣಪತಿ ಸರ್ಗೂ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಕೃಷ್ಣರಾದ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ TS ಶ್ರೀವತ್ಸ ಅವರು ಕೂಡ ಮೈಸೂರು ಗಲ್ಲಿ ಕಥೆಗಳು ಪುಸ್ತಕವನ್ನು ಬಿಡುಗಡೆಗೊಳಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಮೈಸೂರು ವೃತ್ತಗಳ ವೃತ್ತಾಂತ ಈ ಪುಸ್ತಕವನ್ನು ಬಿಡುಗಡೆ ಮಾಡಲು ಆಗಮಿಸಿರುವಂತಹ ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಸಹಾಯಕ ನಿರ್ದೇಶಕರಾದಂತಹ ಶ್ರೀ ಸಂದೇಶ್ ಕುಮಾರ್ ಸರ್ಗೂ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಹ ಮೈಸೂರು ಕಲ್ಚರಲ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂತಹ AP ನಾಗೇಶ್ ಸರ್ಗೂ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಈ ಅಪರೂಪದ 3 ಕೃತಿಗಳ ಬಿಡುಗಡೆಗೆ ಕಾರಣಕರ್ತರಾದಂತಹ ವಿಸ್ಮಯ ಪ್ರಕಾಶನದ ಪ್ರಕಾಶಕರಾದಂತಹ ಪ್ರಕಾಶ್ ಚಿಪ್ಪಾಳೆ ಸರ್ಗೂ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ಕೃತಿಯ ಲೇಖಕರಾದಂತಹ ಪತ್ರಕರ್ತ ಸಾಹಿತಿ ಐತಿಚಂಗ ರಮೇಶ್ ಅವರು, ಅವ್ರಿಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಂಗೀತ ವಿವಿಯ ಪರೀಕ್ಷಾಂಗ ಕುಲಸಚಿವರಾದಂತಹ ಡಾಕ್ಟರ್ NG ಮಂಜುನಾಥ್ ಸರ್ಗೂ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಗಣ್ಯ ಮಹನೀಯರು ಆಗಮಿಸಿದ್ದಾರೆ. ದಯವಿಟ್ಟು ಪೂಜ್ಯ ಶ್ರೀಗಳು ಮತ್ತು ವೇದಿಕೆಯಲ್ಲಿರುವಂತಹ ಗಣ್ಯರು ದೀಪ ಬೆಳಗಿಸುವ ಮೂಲಕ ಈ ದಿನದ 3 ಕೃತಿಗಳ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಸಂದೇಶ್ ಕುಮಾರ್ ಅವರು. ಮೊದಲನೇದಾಗಿ ಸುತ್ತೂರು ಶ್ರೀಗಳ ಪಾದಾರವಿಂದಗಳನ್ನು ನಮಿಸುತ್ತಾ ಅವರ ಆಶೀರ್ವಾದದೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ನಿಮ್ಮಲ್ಲಿ ಒಂದು ಸ್ವಲ್ಪ ಯಾವುದಾದ್ರೂ ಒಂದು ಶಿಸ್ತು ಬಂದಿದ್ರೆ ಅದಕ್ಕೆ ಮುಖ್ಯ ಕಾರಣ ಒಂದು ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರು, ಎರಡನೇದು ಸುತ್ತೂರು ಶ್ರೀಗಳು. ನಿಮ್ಗೆಲ್ರಿಗೂ ಗೊತ್ತು ಅವರ ಸಮಯ ಪ್ರಜ್ಞೆ, ಸಮಯ ಪಾಲನೆ. ಆದ್ಮೇಲೆ ನಾನು ಮೊದಲೇ ಹೇಳಿದ್ದೀನಿ, ನಾನು 3 ನಿಮಿಷ ನಾನು ಮಾತಾಡ್ತೀನಿ. ನಮ್ದು ವಿಶೇಷತೆ ಏನಂದ್ರೆ ನಮ್ಮ ಮೈಸೂರು ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ನಾಗೇಶ್ ಅವರು ಎಲ್ಲಿಯೂ ಮಾತಾಡಲ್ಲ, ಹಾಗಾಗಿ ಅವರ 3 ನಿಮಿಷ ನಾನು ತಗೊಳ್ತೀನಿ. ಮತ್ತೆ ನಾನು ಯಾಕೆ ವಿಸ್ಮಯದಲ್ಲಿ ಪುಸ್ತಕ ಬಿಡುಗಡೆ ಮಾಡ್ತೀನಿ ಅಂದ್ರೆ ವಿಸ್ಮಯ ಪ್ರಕಾಶ್ ಚಿಪ್ಪಳ್ಳಿ ಅವರು ಮಾತಾಡಲ್ಲ, ಹಾಗಾಗಿ ಅವ್ರದ್ದು ಒಂದು 1 ನಿಮಿಷ ನಾನು ತಗೊಂಡು ನಾನು ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಿಮ್ಗೆಲ್ರಿಗೂ ಕೂಡ ಗೊತ್ತು ಈ ಕಾರ್ಯಕ್ರಮ ಯಾಕೆ ವಿಶೇಷತೆ ಅಂದ್ರೆ, ಈ ಪುಸ್ತಕವನ್ನ ನಾನು ಹಸ್ತಪ್ರತಿ ಕೊಟ್ಟ ಆದ್ಮೇಲೆ ಕೆಲವರು ಹೇಳಿದ ಪ್ರಕಾರ ಇಡೀ ದೇಶದಲ್ಲಿ ಗಲ್ಲಿಗಳ ಬಗ್ಗೆ ಪ್ರತ್ಯೇಕವಾಗಿ, ಸರ್ಕಲ್ಗಳ ಪ್ರತ್ಯೇಕವಾಗಿ ಬರೆದ ಏಕೈಕ ಪುಸ್ತಕ ಇದೆ ಅಂತ ಅವರು ಹೇಳ್ತಾರೆ. ಯಾಕಂದ್ರೆ ಎಲ್ಲೂ ರಸ್ತೆಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಪುಸ್ತಕ ಬರ್ತಿರಲಿಲ್ಲ, ಮತ್ತೆ ಸರ್ಕಲ್ಗಳ ಬಗ್ಗೆ ಎಲ್ಲರೂ ಆಶ್ಚರ್ಯ ಪಡ್ತಾರೆ, ಸರ್ಕಲ್ ಬಗ್ಗೆ ಪುಸ್ತಕ ಬರೆಯೋದಿದೆಯಾ ಅಂತೇಳಿ. ನಾವು ಮೈಸೂರಿನ ಗಲ್ಲಿ ಇದೆಯಲ್ಲ, ನಾನು ಸುಮಾರು 2001ನೇ ಇಸ್ವಿಯಲ್ಲಿ ಆಹ್ವಾನ ಪತ್ರಿಕೆಗೆ ನಾನು ಇಲ್ಲಿ ಮೈಸೂರಿಗೆ ವರ್ಗವಾಗಿ ಮಡಿಕೇರಿಯಿಂದ ಬಂದಾಗ ಮೈಸೂರಿನ ಗಲ್ಲಿಗಳಲ್ಲಿ ಮತ್ತೆ ರಸ್ತೆಗಳಲ್ಲಿ ರಾಜಶೇಖರ ಕೋಟೆ ಅವರ ಜೊತೆ ನಾವು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಆರಂಭದಲ್ಲಿ ಇಲ್ಲಿನ ರಸ್ತೆಗಳ ಹೆಸರು ನೋಡಿ ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇತ್ತು. ನಮ್ಮ ಸರ್ನ ಕೇಳ್ತಿದ್ದೆ, ರಾಜಶೇಖರ ಕೋಟೆ ಅವ್ರಿಗೆ ಕೇಳ್ತಿದ್ದೆ, ಸರ್ ಇದರ ಹೆಸರು ಏನು, ಹಿನ್ನೆಲೆ ಏನು ಅಂತ ಹೇಳಿ. ಎಷ್ಟೊಂದು ಸ್ವಾರಸ್ಯಕರವಾಗಿ ಇರ್ತಾ ಇತ್ತು, ಮತ್ತೆ ಎಷ್ಟೊಂದು ಇತಿಹಾಸದ ವಿಶೇಷತೆ ಇದೆ ಅಂದ್ರೆ ತುಂಬಾ ಆಶ್ಚರ್ಯ ಇತ್ತು. ಆಮೇಲೆ 2005ರಲ್ಲಿ ನಾನು ಬೆಂಗಳೂರಿಗೆ ಹೋಗಿ ಮತ್ತೆ ಬೇರೆ ಬೇರೆ ಕಡೆ ನಾನು ಬೇರೆ ಬೇರೆ ಚಾನೆಲ್ಗಳಲ್ಲಿ ವರ್ಕ್ ಮಾಡಿದ ನಂತರ ಎಲ್ಲ ಜಿಲ್ಲೆಗಳಲ್ಲಿ ನೋಡಿದ್ದೀನಿ, ಎಲ್ಲ ನಗರಗಳಲ್ಲಿ ನೋಡಿದ್ದೀನಿ. ಮೈಸೂರಿನಲ್ಲಿ ಇರುವಂತಹ ಸರ್ಕಲ್ಗಳಾಗಲಿ ಅಥವಾ ರಸ್ತೆಗಳಾಗಲಿ ಇದರ ಇತಿಹಾಸ, ಅದಕ್ಕೆ ಹೆಸರಿಟ್ಟಿರುವ ಅದರ ಹಿನ್ನೆಲೆ ಇದೆಯಲ್ಲ, ಅದು ತುಂಬಾ ಅದ್ಭುತವಾದದ್ದು. ಇದು ಯಾರಿಗೂ ಗೊತ್ತಿರಲಿಲ್ಲ. ಮತ್ತೆ ನಾನು ಮೈಸೂರು ವಿಜಯ ಕರ್ನಾಟಕಕ್ಕೆ ವರ್ಗವಾಗಿ ಬಂದಾಗ ನನ್ಗೆ ಆಗೊಂದು ಆಟ್ಲಿ ಇತ್ತು, ಆಟ್ಲಿಂದಲೇ ಸಂಗ್ರಹ ಮಾಡ್ತಾ ಬಂದೆ. ಬೆಂಗಳೂರಿಗೆ ಹೋದ ನಂತರ ಅದು ಮಧ್ಯದಲ್ಲಿ ಗ್ಯಾಪ್ ಆಯಿತು. ಮತ್ತೆ ನಾನು ಆರಂಭ ಮಾಡಿದೆ. ಎಷ್ಟು ವಿಚಿತ್ರ ಅಂದ್ರೆ ಎಲ್ರಿಗೂ ಹೆಸರು ಗೊತ್ತು, ಬೆಂಕಿ ನವಾಬ ರಸ್ತೆ ಅಂತ ಗೊತ್ತು, ಬೆಂಕಿ ನವಾಬ ರಸ್ತೆ ಯಾರು ಅಂತ ಗೊತ್ತಿಲ್ಲ. ಇಲ್ಲೇ ನಮ್ಮ ಪಕ್ಕದಲ್ಲಿ ಡಾಕ್ಟರ್ ಸಿದ್ದಪ್ಪ ಸರ್ಕಲ್ ಇದೆ, ಡಾಕ್ಟರ್ ಸಿದ್ದಪ್ಪ ಯಾರು ಅಂತ ಗೊತ್ತಿಲ್ಲ. ಎಲ್ರಿಗೂ ಆ ಸರ್ಕಲ್ ಹೆಸರು ಹೇಳ್ಕೊಂಡು ಹೋಗ್ತಾರೆ, ರಸ್ತೆಗಳ ಹೆಸರು ಹೇಳ್ಕೊಂಡು ಹೋಗ್ತಾರೆ, ಗಲ್ಲಿಗಳ ಹೆಸರು ಹೇಳ್ಕೊಂಡು ಹೋಗ್ತಾರೆ, ಅವ್ರದ್ದು ಹಿನ್ನೆಲೆ ಅಂತ ಗೊತ್ತಿಲ್ಲ. ನಾನು ಇದನ್ನು ಅಧ್ಯಯನ ಮಾಡ್ಬೇಕು ಅಂತ ಹೇಳಿ ನಾನು ಅದನ್ನ ಆರಂಭ ಮಾಡಿದ ಮೇಲೆ ಅದು ಮುಗಿದ ಕತೆ. ಹಾಗಾಗಿ ನಾನು ಏನ್ ಮಾಡಿದೆ, ಮೊದಲು ಹಳೆ ಮೊಹಲಗಳು, ಕಿಲ್ಲೆ ಮೊಹಲ್ ಆಗಿರ್ಬೋದು, ಲಷ್ಕರ್ ಮೊಹಲ್ ಆಗಿರ್ಬೋದು, ಎಲ್ಲಾರ್ ಮೊಹಲ್ ಆಗಿರ್ಬೋದು, ಇಂಥದನ್ನು ಮಾತ್ರ ತಗೊಂಡೆ. ಕಾರ್ಯ ಯಾಕಂದ್ರೆ ಅದು ತುಂಬಾ ವಿಸ್ತಾರವಾಗ್ತಾ ಹೋಗುತ್ತೆ ಅಂದ್ರೆ, ಆದ್ರೂ ಕೂಡ 300 ಪುಟಗಳನ್ನು ಅದು ದಾಟಿದೆ. ಅದು ಇದು ಈ ಮತ್ತೆ ಇದ್ರ ವೃತ್ತಗಳಷ್ಟೇ, ವೃತ್ತಗಳ ಬಗ್ಗೆನೂ ಅಷ್ಟೇ. ಒಂದು ಆದ್ಮೇಲೆ ನಿಮ್ಗೆ ಹೇಳ್ತೀನಿ, ನಾವು ಯಾವ ಆಧ್ಯಾತ್ಮಿಕ ಪುಸ್ತಕವನ್ನು ಓದ್ತೀವೋ ಅಥವಾ ಬದುಕನ್ನು ಕಲಿಸುವಂತಹ ಚೈತನ್ಯ ತುಂಬುವಂತಹ ಪುಸ್ತಕಗಳನ್ನ ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಿಮ್ಗೊಂದು ಪ್ರಾಮಾಣಿಕವಾಗಿ ನಾನು ಭರವಸೆ ಕೊಡ್ತೀನಿ, ಮೈಸೂರಿನ ಗಲ್ಲಿಗಳು ಮತ್ತೆ ವೃತ್ತಗಳ ಆ ಪುಸ್ತಕವನ್ನ ನೀವು ಓದಿ, ಅದರಲ್ಲಿರುವ ಮಹನೀಯರ ಆದರ್ಶ ತ್ಯಾಗಗಳನ್ನ ನೀವೊಂದು ಮನನ ಮಾಡ್ಕೊಳ್ಳಿ, ನಿಮ್ಮ ಬದುಕಿನಲ್ಲಿ ಖಂಡಿತ ಬದಲಾವಣೆ ಆಗುತ್ತೆ. ಹಾಗಾಗಿ ನಮ್ಮ ಮೈಸೂರಿನಲ್ಲಿ ಮಹಾರಾಜರಾಗಲಿ ನಮ್ಮ ಮೈಸೂರಿಗರು ಇಟ್ಟಿರುವಂತಹ ರಸ್ತೆಗಳಿದೆಯಲ್ಲ, ಅದು ಬರೀ ನಿರ್ಜೀವ ಒಂದು ಸಂಪರ್ಕ ಮಾರ್ಗ ಮಾತ್ರ ಅಲ್ಲ, ಅದು ನಮ್ಮನ್ನು ಬದುಕು ಕಲಿಸುವಂತ ಒಂದು ಸರ್ಕಲ್ ಅಷ್ಟೇ, ಒಂದು ರಸ್ತೆಗಳು ಅಷ್ಟೇ. ಇದು ನಮ್ಮ ಮೈಸೂರಿನ ಹೆಮ್ಮೆ ಅಂತೇಳಿ ನಿಮ್ಗೆ ಅಂತ ಈ ಪುಸ್ತಕದಲ್ಲಿ ಅದರ ಎಲ್ಲ ವಿವರಣೆಗಳನ್ನು ನಾನು ಕೊಟ್ಟಿದ್ದೀನಿ. ಕರ್ನಾಟಕ ಪೊಲೀಸ್ ಅಕಾಡೆಮಿಯ ಸಹಾಯಕ ನಿರ್ದೇಶಕರಾಗಿರುವಂತಹ ಮತ್ತು ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿಯನ್ನು ವಹಿಸಿರುವಂತಹ SN ಸಂದೇಶ್ ಕುಮಾರ್ ಅವರು. ಈ ಕಾರ್ಯಕ್ರಮದ ವೇದಿಕೆಯ ಮೇಲಿನ ಎಲ್ಲ ಹಿರಿಯರಿಗೂ ಗೌರವವನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಮುಂದೆ ಇರ್ತಕ್ಕಂಥ ಎಲ್ಲ ಮಹನೀಯರು, ಹಿರಿಯರಿಗೆ, ಮಾತೆಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಮಾತಾಡಲಿಕ್ಕೆ ಬರಲ್ಲ, ನಮಗೆ ಕೃತಿ ಮಾಡಿ ಅಭ್ಯಾಸ, ಯಾಕಂದರೆ ನಾವು ಪೊಲೀಸ್ ಇಲಾಖೆಯಲ್ಲಿರೋದು. ಆದರೂ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಎದುರು ನಿಂತಿದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆ ಮಾತು ನನಗೆ ಇವತ್ತು ಅನ್ವಯ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ನಾನು ಸಂಚಾರ ವಿಭಾಗದ ACP ಆಗಿದ್ದಾಗ ಮಾಡಿದಂಥ ಒಂದು ಚಿಕ್ಕ
ಸಮಾಜಮುಖಿ ಕೆಲಸಕ್ಕೆ ಈ ದಿವಸ ಸ್ವಾಮೀಜಿಗಳ ಜೊತೆಯಲ್ಲಿ ಸಮ್ಮುಖದಲ್ಲಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಜೊತೆಯಲ್ಲಿ ಕೂತು ಈ ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಒಂದು ಅವಕಾಶ ನನ್ನ ಪಾಲಿಗೆ ಲಭಿಸಿದೆ. ನಮ್ಮ ದೇಶದ ಪ್ರಥಮ ಸೇನಾನಿ ಅವ್ರ ಹೆಸರು ನೆನಪು ಮಾಡ್ಕೊತೀರಾ? ಗಣಪತಿ ಸರ್, ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವರ ಹೆಸರು ಹೇಳೋದಕ್ಕೆ ನಮಗೆ ಭಿಮಾನವೇ. ಒಂದು ಸರ್ಕಲ್ಗೆ ಅವ್ರ ಹೆಸರು ಇಟ್ಟಿದ್ದೀವಿ, ಅದನ್ನು ನಾವು ಏನಂತ ಕರೀತಾ ಇದ್ದೀವಿ? ಆ ಸರ್ಕಲ್ನ ತಮ್ಮಲ್ಲೇ ಬರ್ತಾರೆ. ಈ ದೇಶದ ಅತ್ಯಂತ ಮಾನವತಾವಾದಿ, ಮೇಧಾವಿ, ಭಾರತ ಸಂವಿಧಾನದ ಏನು ಕಮಿಟಿಯ ಚೇರ್ಪರ್ಸನ್ ಆಗಿರ್ತಕ್ಕಂತಹ BR ಅಂಬೇಡ್ಕರ್ ಅವರ ಒಂದು ಹೆಸರನ್ನು ಇಟ್ಟಿದ್ದೀವಿ ಒಂದು ವೃತ್ತಕ್ಕೆ. ಅದನ್ನು ಏನಂತ ಕರಿತಾ ಇದ್ದೀವಿ? FTS. ನಮಗೆ ಅತ್ಯಂತ ಮನಸ್ಸಿಗೆ ಮೊದಲು ಕೊಟ್ಟು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ಸಾಮಾಜಿಕ ಕಳಕಳಿಯನ್ನು ತೋರಿಸಿದಂತಹ ಒಬ್ಬ ಅದ್ಭುತ ಗಾನಗಂಧರ್ವ ಕಲಾವಿದ ಯಾರು? ಡಾಕ್ಟರ್ ರಾಜ್ಕುಮಾರ್. ಅವರ ಹೆಸರನ್ನು ಒಂದು ವೃತ್ತಕ್ಕೆ ಇಟ್ಟಿದ್ದೀವಿ. ಅದನ್ನ ಏನಂತ ಕರೀತಾ ಇದ್ದೀವಿ? ಫೌಂಟನ್ ಸರ್ಕಲ್. ಅಂತಿಂತ ಹೆಣ್ಣು ನೀನಲ್ಲ ಅಂತ ಹಾಡಿದಂಥ ಒಬ್ಬ ಗಾನಗಂಧರ್ವ ಯಾರು? ಅವರ ವೃತ್ತಕ್ಕೆ ಇಟ್ಟ ಹೆಸರನ್ನು ಏನಂತ ಕರೀತಾ ಇದ್ದೀವಿ? ಒಬ್ರು IAS ಅಧಿಕಾರಿ, ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ ಆದರು. ಫಾರ್ ಫ್ರಮ್ ದ ಗ್ರೇಸ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ 1967ನೇ ಇಸ್ವಿನಲ್ಲಿ ಅವರು ಗುಲ್ಬರ್ಗದ DC ಆಗಿದ್ದಾಗ ಅವರು ಜೀಪಲ್ಲಿ ಹೋಗ್ತಾ ಇದ್ದಾಗ ಅತ್ಯಂತ ಹೆಚ್ಚು ಬರಕ್ಕೆ ತುತ್ತಾಗಿತ್ತು ಕಲ್ಯಾಣ. ಮನುಷ್ಯ ಆಹಾರವಿಲ್ಲದೆ ಮನುಷ್ಯ ಸತ್ತಂತ ಮನುಷ್ಯನ ಕಳೆಕರಗಳು ರಸ್ತೆ ಬದಿಯಲ್ಲಿ ಕಾಣ್ತಾರೆ. ದನಕರುಗಳು ಮೇವಿಲ್ಲದೆ ನೀರಿಲ್ಲದೆ ಸತ್ತಂತ ದೃಶ್ಯಗಳನ್ನು ನೋಡಿ ಮನಕಂತಿದ್ದು ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆದರೆ ಆ ಸಂದರ್ಭದಲ್ಲಿ ಮೈಸೂರು ಅತ್ಯಂತ ಸುಭಿಕ್ಷವಾಗಿತ್ತು. ಮೈಸೂರು ಪ್ರಾಂತ ಅತ್ಯಂತ ಸುಭಿಕ್ಷವಾಗಿತ್ತು. ಅದಕ್ಕೆ ಕಾರಣೀಭೂತರಾದಂತಹ ರಾಜ ಪರಂಪರೆ ನಾಲ್ವಡಿ ಮಹಾತ್ಮ ಗಾಂಧಿಯವರೇ ಕರೆದಂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಅವರ ವೃತ್ತವನ್ನು ಏನಂತ ಕರೀತಾ ಇದ್ದೀವಿ? ನಾಳೆ ನಿಮ್ಮ ಮಕ್ಕಳಿಗೆ KR ಸರ್ಕಲ್ ಏನು ಅಂತ ಕೇಳಿದ್ರೆ ಉತ್ತರ ಹೇಳ್ತಾರೆ ಅವರು. ಕನ್ನಡ ನಾಡಿನ ಅಸ್ಮಿತೆ, ಕನ್ನಡ ತಾಯಿಯ ಪಾದಕಮಲಗಳಲ್ಲಿ ತನ್ನ ಒಂದು ಸಾಮ್ರಾಜ್ಯವನ್ನು ಇಟ್ಟು ಒಗ್ಗೂಡಿಸಿದಂತಹ ಒಬ್ಬ ಮಹಾನ್ ದೊರೆ, ಹಕ್ಕಬುಕ್ಕರಿಂದ ಸಂಸ್ಥಾಪಿತವಾದಂಥದ್ದು ವಿಜಯನಗರ ಸಾಮ್ರಾಜ್ಯ. ಅತ್ಯಂತ ಉಚ್ಚಾಯ ಕಾಲವಿದ್ದ ದೊರೆ ಆಳಿದ್ದು. ಅದರ ಹೆಸರೇನು? ನಿಮ್ಮ ಬಾಯಲ್ಲೇ ಬರ್ತಾ ಇದೆ. ಏನು? ಕೃಷ್ಣದೇವರಾಯ ವೃತ್ತ, KD ಸರ್ಕಲ್ ಅಂತ. ನಮ್ಮ ಪೊಲೀಸ್ ಭಾಷೆನಲ್ಲಿ KD ಸರ್ಕಲ್ ಅಂದ್ರೆ ಏನ್ ಗೊತ್ತಾ? ನಾನ್ ಡೆಫ್ರಿಡೇಟರ್ ಅಂತ. ಅವ KD ಅಂತ ಒಂದು ಫೈಲ್ ರೆಡಿ ಮಾಡ್ತೀವಿ. ನಾಳೆ ನಮ್ಮ ಮಕ್ಕಳು ಬಹಳ ದಿವಸ ಆದ್ಮೇಲೆ ಕೇಳಿದ್ರೆ ಏನಂತಾರೆ? KD ಅಂದ್ರೆ ಯಾವ ನಾನ್ ಡೆಫ್ರಿಡೇಟರ್ ಇರಬೇಕು ಅಂತ. ಕೃಷ್ಣದೇವನ ಹೆಸರು ನೆನ್ಪಿಡ್ತಾರ. ಚರಿತ್ರೆಗಳನ್ನ ಈ ರೀತಿ ಮರೆಯುವುದ? ಆದ್ರಿಂದಲೇ ನಾವು ನಿರ್ಧಾರ ಮಾಡಿ ಒಂದು ನೋಟಿಫಿಕೇಶನ್ ಮಾಡಿ ನಮ್ಮ ಪೊಲೀಸಿಂದಲೇ ಪ್ರಾರಂಭ. ಯಾಕಂದ್ರೆ ಪೊಲೀಸ್ ಇಟ್ ಈಸ್ ರಿಕ್ವೈರ್ಡ್ ಫ್ರಮ್ ಕ್ರಾಡಲ್ ಟು ಗ್ರೇವ್. ತೊಟ್ಟಿಲಿನಿಂದ ಮಸಣದವರೆಗೆ, ಹುಟ್ಟಿನಿಂದ ಸಾವಿರ ನಡುವೆ ಪ್ರತಿಯೊಂದು ಹಂತದಲ್ಲೂ ಪೊಲೀಸ್ ಅವಶ್ಯಕತೆ ಇದೆ ಅಲ್ವಾ? ಅಥವಾ ಪೊಲೀಸ್ ನಿಂದ ಇದು ಶುರು ಆಗಬೇಕು ಅಂತ ನಾವು ಒಂದನ್ಸಿದ್ದು ಬರ್ಬೇಕಾದ್ರೆ ಅಂತ ಹೇಳಿದ್ರೆ ಮೈಸೂರಿನ ವೃತ್ತಗಳ ಬಗ್ಗೆ, ಗಲ್ಲಿಗಳ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ. ಅನೇಕ ಸಂಗತಿಗಳು ನಮಗೆ ಗೊತ್ತಿರಲ್ಲ. ನಾನು ಅದೇ ಹೇಳ್ತಿದ್ದೆ ಸಂದೇಶ್ ಸರ್ ಹತ್ರ. ನಾವು ನಮ್ಮ ಎಂಡಮೂರಿ ವೀರೇಂದ್ರನಾಥರ ಕಥೆ ಪುಸ್ತಕವನ್ನು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಒಬ್ಬ ಆ ಕಥೆಯಲ್ಲಿ ಬರುತ್ತೆ, ಏನು ಮುಖ ಭಾಗ ಏನಿದೆ, ಆ ಮುಖಭಾಗದಲ್ಲಿ ಒಂದು ಜಾಗಕ್ಕೆ ಹೆಸರಿಲ್ಲ, ಯಾವುದು ಅದು ಅಂತ ಮೇಷ್ಟ್ರು ಹುಡುಗನ ಬಾಲಕನನ್ನ ಪ್ರಶ್ನೆ ಮಾಡ್ತಾರೆ. ಬಂದರೆ ನಮ್ಮ ಮುಖ ಇದೆ, ಈ ಮುಖದಲ್ಲಿ ಒಂದು ಭಾಗಕ್ಕೆ ಹೆಸರಿಲ್ಲ, ಏನದು? ಇಲ್ಲ, ಎಲ್ಲದಕ್ಕೂ ಹೆಸರಿದೆ ಅಂತ ಆರ್ಗ್ಯುಮೆಂಟ್ ನಡೆಯುತ್ತೆ. ಇಲ್ಲ ಒಂದು ಜಾಗಕ್ಕೆ ಹೆಸರಿಲ್ಲ. ಯಾವುದಾದ್ರು ಜಾಗ ಅಂದ್ರೆ ಮೀಸೆ ಬೆಳೆಯುವ ಜಾಗ ಅಂತ, ಅದಕ್ಕೆ ಹೆಸರಂತ ಇಲ್ಲ.
ಇಲ್ಲ ಮೂಗಿನ ಕೆಳಗೆ ಇರಬೇಕು, ಇಲ್ಲ ಮೀಸೆ ಬೆಳೆಯುವ ಜಾಗ ಅಂತ ಹೇಳಬೇಕು ಅನ್ನುವಷ್ಟರ ಮಟ್ಟಿಗೆ ಎಂಡಮೂರಿ ವೀರೇಂದ್ರನಾಥರು ಒಂದು ಸಣ್ಣ ಪುಸ್ತಕದಲ್ಲಿ ತಿಳಿಸ್ಕೊಡುವಂಥ ಕೆಲಸವನ್ನು ನಮ್ಮೆಲ್ಲರಿಗೂ ಸಭಾಂಗಣದ ಉಪಸ್ಥಿತರೆಲ್ಲ ಗಣ್ಯಮಾಡಿದೆ ಹಾಗೂ ಆತ್ಮೀಯರೇ, ಇವತ್ತು 3 ಕೃತಿಗಳ ಬಿಡುಗಡೆಯಾಗಿದೆ. ರಮೇಶ್ ಉತ್ತಪ್ಪ ಅವರು ವಿಭಿನ್ನವಾದಂತಹ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು 3 ಕೃತಿಗಳನ್ನು ರಚಿಸಿದ್ದಾರೆ. ಸಿಂಧೂರ, ಮೈಸೂರು ಲಲಿತತೆ, ಮೈಸೂರು ಮಠಗಳ ವೃತ್ತಾಂತ ಆಗಿರ್ತದೆ. ಸಮಾಜದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸತಕ್ಕಂಥವನ್ನು ಗುರುತಿಸಿ ಪ್ರೋತ್ಸಾಹಿಸತಕ್ಕಂಥ ಮೊದಲಾದಂತಹ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಒಂದೇ ಮಾತು ಹೇಳಬೇಕಂದ್ರೆ ಬೆನ್ನಿಡಿಬೇಕಾದವರು ಬೆನ್ನಿಡಿಬಿದ್ದಾರೆ ಅಂತೇಳಿ ಅವರು ಶಿಸ್ತಿನ ಸಿಪಾಯಿಯಾಗಿ ದೇಶವನ್ನು ಕಾಯುವ ಕೆಲಸ ಮಾಡುವಂಥದ್ದು. ಈಗ ಅವರೊಬ್ಬ ಲೇಖಕರಾಗಿ ವಿಭಿನ್ನವಾದ ರೀತಿಯಲ್ಲಿ ಒಬ್ಬ ಸ್ವಯಂ ಪ್ರತಿಭೆ ಉಳ್ಳಂತಹ ವ್ಯಕ್ತಿ ತನಗೆ ಸಿಕ್ಕಂತಹ ಯಾವುದೇ ಅವಕಾಶವನ್ನು ಸಮರ್ಥವಾಗಿ ಬಳಸಿಕೊಂಡು ಬೆಳೆಯಲಿಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ರಮೇಶ್ ಉತ್ತಪ್ಪ ಅವರು ಒಂದು ಉದಾಹರಣೆಯಾಗಿದ್ದಾರೆ. ವಿಜಯ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾದಂಥ ಐತಿಚಂಡ ರಮೇಶ್ ಉತ್ತಪ್ಪರವರಿಂದ ರಚಿತವಾದಂಥ ಮೈಸೂರಿನ ವೃತ್ತಗಳ ವೃತ್ತಾಂತ, ಸಿಂಧೂರ ಮತ್ತು ಗಲ್ಲಿಗಳ ಕಥೆಗಳು, ಈ 3 ಪುಸ್ತಕದ ಲೋಕಾರ್ಪಣೆಯನ್ನು ಮಾಡಿದಂಥ ಮತ್ತು ನಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಚನವನ್ನು ಪೂಜ್ಯ ಶ್ರೀಗಳು ನೆರವೇರಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ವಹಿಸಿರುವಂಥ ಎಲ್ಲ ಸಾಹಿತ್ಯ ಪ್ರಿಯರ ಪರವಾಗಿ, ಅತಿಥಿಗಳ ಪರವಾಗಿ ಗೌರವಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಹಾಗೆ ನಮ್ಮ ಸಂಗೀತ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಬಾರಿಗೆ ಪೂಜ್ಯ ಶ್ರೀಗಳು ಆಗಮಿಸಿರೋದು ಖಂಡಿತವಾಗ್ಲೂ ನಮ್ಮೆಲ್ಲರ ಸೌಭಾಗ್ಯ ಮತ್ತು ಅವಿಸ್ಮರಣೀಯವಾದಂಥ ಸುದಿನ ಅಂತ ನಾವು ಭಾವಿಸ್ತಾ, ಇದೀಗ ಮಾನ್ಯ ಕುಲಪತಿಗಳು ನಮ್ಮ ಪೂಜ್ಯ ಶ್ರೀಗಳಿಗೆ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡುತ್ತಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವಂಥ ಸಂಗೀತ ನೃತ್ಯ ವಿಭಾಗದ ಹಲವಾರು ವಿದ್ಯಾರ್ಥಿಗಳು JSS ವಿವಿಧ ಶಾಲೆಗಳಲ್ಲಿ ಸಂಗೀತ ನೃತ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತಂದರೆ ಅದು ನಮ್ಮ ವಿಶ್ವವಿದ್ಯಾಲಯದ ಒಂದು ಹೆಮ್ಮೆ ಅಂತಲೂ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಸಾಕಷ್ಟು ಜನ ಈ ಪುಸ್ತಕ ಬಿಡುಗಡೆಗೆ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಈ ಕೃತಿಯ ಲೇಖಕರಾದಂತಹ ರಮೇಶ್ ಅವರು ಇದೀಗ ಪರಿಸಮಾಪ್ತಿಯಲ್ಲಿ ವಂದನಾರ್ಪಣೆಯನ್ನು ನೆರವೇರಿಸಿಕೊಳ್ಳಲಿದ್ದಾರೆ. ವೃತ್ತ ನಿರ್ಮಾಣ ಹಾಗೂ ಸೌಂದರ್ಯೀಕರಣಕ್ಕೆ ವಿಶೇಷ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕು. ಪ್ರತಿ ವೃತ್ತದಲ್ಲಿ ಎಲ್ಲರಿಗೂ ಕಾಣುವಂತೆ ಫಲಕ ಇಡಬೇಕು. ಪ್ರವಾಸಿಗರಿಗೆ ಯಾವ ವೃತ್ತ ಎನ್ನುವುದೇ ತಿಳಿಯುವುದಿಲ್ಲ. ಮೈಸೂರು ಕಲ್ಚರಲ್ ಅಸೋಸಿಯೇಷನ್ ತಿಂಗಳಿಗೊಮ್ಮೆ ಮೈಸೂರು ಗಲ್ಲಿ ಪಯಣ ಎಂಬ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದೆ. ಪ್ರಮುಖ ರಸ್ತೆಗಳಲ್ಲಿ ಹೆರಿಟೇಜ್ ವಾಕ್ ರೀತಿಯಲ್ಲಿ ನಡೆದು ಸ್ಥಳೀಯರನ್ನು ಸೇರಿಸಿ ಆ ರಸ್ತೆಯ ಹೆಸರಿರುವವರ ಸಾಧನೆಗಳ ಬಗ್ಗೆ ಸಂವಾದ ನಡೆಸುತ್ತೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಮೈಸೂರು ಹೆರಿಟೇಜ್ ಸಿಟಿ, ಕ್ಲೀನ್ ಸಿಟಿ, ಕಲ್ಚರಲ್ ಸಿಟಿ ಆಗಿರುವಂತೆ ಸಿಟಿ ಆಫ್ ದಿ ಸರ್ಕಲ್ಸ್, ಸಿಟಿ ಆಫ್ ದಿ ಹೆರಿಟೇಜ್ ರೋಡ್ಸ್ ಆಗಿ ಪರಿವರ್ತನೆ ಆಗಬೇಕು. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ನಾನು ಮನವಿ ಮಾಡಿಕೊಳ್ತೀನಿ.
ಇಲ್ಲಿ ಈ ಕಾರ್ಯಕ್ರಮದ ನನ್ನಷ್ಟೇ ಪರಿಶ್ರಮವನ್ನು ತೆಗೆದುಕೊಂಡವರು, ನನ್ನ ಜೊತೆ ಎಲ್ಲದರಲ್ಲೂ ಕೈ ಜೋಡಿಸಿದವರು ನಮ್ಮ ವಿಜಯ ಕರ್ನಾಟಕ ಪತ್ರಿಕೆಯ ಮುಖ್ಯ ವರದಿಗಾರರು ನಾಗರಾಜ್ ನಬಿಮಲೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ನನ್ನ ಎಲ್ಲ ಪುಸ್ತಕಗಳ ಬರವಣಿಗೆಯಲ್ಲಿ 50% ಬರವಣಿಗೆ, ಟಿಪ್ಪಣಿ ಮತ್ತೆ ನಾನು ಫೋಟೋ ತೆಗೆಯುವಾಗ ನನ್ನ ಹಿಂದೆ ಕುಂತು ಇಡೀ ಮೈಸೂರಿನ ಗಲ್ಲಿ ಗಲ್ಲಿ ಸುತ್ತಿದವರು ನನ್ನ ಮನೆಯವರು ರೇಷ್ಮಾ ರಮೇಶ್, ಅವರಿಗೆ ಕೂಡ ಕೃತಜ್ಞತೆಯನ್ನು ತರಿಸ್ತೇನೆ. ಥ್ಯಾಂಕ್ ಯು ವೆಂಕಟೇಶ್ವರ. ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೆ, ನನ್ನ ವೇದಿಕೆ ಮುಂದಿರುವಾಗಿದೆ ಇನ್ನೂ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ನಿಮ್ಮ ಸಹಕಾರ ಹೀಗೆ ಇರಲಿ, ಮೈಸೂರಿನ ಇತಿಹಾಸವನ್ನು ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ ಕೆಲಸ ಮಾಡೋಣ ಅಂತೇಳಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಸ್ಮರಣೀಯವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಮಹಿಳೆಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದರೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.